ಗಾಯ್ಸ್ ನಮ್ಮ ಅಣ್ಣ ಇವಾಗ ಎದ್ದ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಹಾಫ್ ಡೇ ಹೊತ್ತು ರಜೆ ಹಾಕ್ಬಿಟ್ಟು ಮಲಗಿದ್ದ, ಅಂದರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದು ಮಲಗಿದ್ದ. ಇವಾಗ ರಾಮಾಚಲಲ್ಲಿ ಪೂರಿ ತಿನ್ಬೇಕಂತೆ, ಸೊ ಅದಕ್ಕೋಸ್ಕರ ನೋಡೋಕೆ ಹೋಗ್ತಾವನೆ. ಹಾಯ್ ಮಾ. ಅವ ನೋಡದ ನಾನು, ನೀನು ಹಾಯ್ ಮಾಡಮ್ಮ. ನಮ್ಮ ಅಮ್ಮಗೆ ಹೊಸ ಡ್ಯೂಟಿ. ಹುಷಾರಾಗಿದ್ರು ಇವಾಗ? ಪರವಾಗಿಲ್ವಾ? ಇವಾಗ ರಾಮಾಶ್ರೀತ ಪೂರಿ ತಿನ್ಬೇಕು ನಮ್ಮ ಅಣ್ಣ, ಅದಕ್ಕೆ ತಗೊಂಬರಕ್ಕೆ ಹೋಯ್ತವನೆ. ಎಷ್ಟು ಕೊಟ್ಟೈತೆ ಅಮ್ಮ? 25. ಹಾಂ, ನಿಂದ ಒಂದು 20. 30 ರೂಪಾಯಿ 2 ಪೂರಿ. 30 ರೂಪಾಯಿನಾ? ನನಗೆ ಎಷ್ಟು ದುಡ್ಡು ಲೆಕ್ಕತ್ತವನೆ. ಇವಾಗ ಹೋಗಿ ತಗೊಂಬತ್ತವನೆ. ನನ್ನ ಪ್ರಕಾರ ಇರಲ್ಲ ಅಂತ ಅನ್ಕೋತಿದ್ರು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಿಮಿಷ ಸಬ್ಸ್ಕ್ರೈಬ್ ಆಗಿ ಪಕ್ಕ ತಳ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗು ಅಂತಂದರೆ, ಇಷ್ಟು ದಿನ ನಮ್ಮ ಅಣ್ಣ ಮಾಡ್ತಿದ್ದ, ಅಂದರೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಅಂತ ಡೈಲಿ ವ್ಲಾಗು ಹೇಗೋಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಒಂದು ಪಟ್ ರೆಸಿಪಿ ಥರ ಬಾತ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಸಿಂಪಲ್ ಆ್ಯಂಡ್ ಟೇಸ್ಟಾಗಿ ಬ್ಯಾಚುಲರ್ಸ್ ಇದ್ದರೆ ಅವ್ರು ಟ್ರೈ ಮಾಡ್ಬೋದು. ನೀವು ಕಾಲೇಜ್ಗೆ ಹೋಗೋ ಹುಡುಗಿರು, ಆಮೇಲೆ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳು, ಅವ್ರಿಗೆಲ್ಲ ಟಿಫನ್ ಮಾಡಬೇಕಲ್ಲ, ಅದ್ರ ಮೊದಲು ಈ ಥರ ಸಿಂಪಲಾಗಿ ಮಾಡಿದ್ರೆ ಬೇಗನೂ ಆಗುತ್ತೆ, ಆಮೇಲೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ರೆಸಿಪಿ ತೋರಿಸ್ಕೊಡ್ತಾರೆ ನಮ್ಮ ಅಮ್ಮ. ಇವಾಗ ನನ್ನ ಮರದ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ರಮ್ಯ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿತೀನಿ ವ್ಲಾಗ್ನ ಶುರು ಮಾಡೋಣ. ಗಾಯ್ಸ್ ಟೈಮ್ ಬಂದು 8:10. ನಮ್ಮ ಅಣ್ಣ ಇನ್ನು ಮಲಗಿದ್ದು, ನನಗೆ ಜ್ವರ ಬಂದ್ಬಿಟ್ಟೈತೆ, ಅದಕ್ಕೋಸ್ಕರ ಇನ್ನೂ ಮಲಗೋನೆ. ಇಲ್ಲಾಂದರೆ ಅಷ್ಟಕ್ಕೆಲ್ಲ ಎದ್ದು ಕೆಲ್ಸಕ್ಕೆ ಹೋಗಕ್ಕೆ ರೆಡಿಯಾಗಿರೋನು. ಇವತ್ತು ನಮ್ಮ ಒಂದು ಪಾಟ್ ರೆಸಿಪಿಯಾಗಿ ಬಾತ್ ತೋರಿಸ್ತಾ ಇದ್ದಾರೆ. ಮಸಾಲೆ ಏನೂ ಹಾಕಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಇದ್ದರೆ ಅವ್ರು ಟ್ರೈ ಮಾಡಿ. ಇಲ್ಲಿ ಟೀ ಕೂಡ ಕಾಸಿಟ್ಟಿದ್ದಾರೆ, ಕುಡಿಬೇಕು ಇವಾಗ. ಗಾಯ್ಸ್ ಟೀ ರೆಡಿಯಾಗಿದೆ. ಅಲ್ಲಿ ನೋಡಿ ನಮ್ಮ ಎಲ್ಲ ಸ್ವಲ್ಪ ತುಪ್ಪ ಥರ ಹೋಗೈತೆ ಅಂದ್ಬಿಟ್ಟು ಕರಗಿಸ್ತವ್ರೆ. ಫಸ್ಟ್ ಒಂದು ಕುಕ್ಕರ್ ಇಟ್ಕೋಬೇಕು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಇವಾಗ ಪಲಾವೆಲ್ಲ ಸೆಟ್ಟಲ್ಲಿ ಹಾಕೋದು, ಚಕ್ಕೆ ಲವಂಗ, ಚಕ್ರದ ಹೂವು ಎಲ್ಲ ಹಾಕೊಂಡು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ, ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ಹಾಗೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀವಿ. ಒಂದು 4 ಗೆಡ್ಡೆ ಆದರೆ ಅದು ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರಬೇಕು. ನೆಕ್ಸ್ಟ್ ಇವಾಗ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀವಿ. ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಗ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀವಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ನೆಕ್ಸ್ಟ್ ಬಟಾಣಿ ಹಾಕೋತಾ ಇದ್ದೀವಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಖಾರದ ಪುಡಿ ಹಾಕ್ತಾಯಿದ್ದೀವಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು. ಬ್ಯಾಚುಲರ್ಸ್ ಇರ್ತಾರಲ್ಲ ಅಂಥವ್ರಿಗೆಲ್ಲ ಸಿಂಪಲ್ ಇದು, ಆರಾಮಾಗಿ ಮಾಡ್ಕೊಬೋದು. ಅಂದರೆ ಕಾಲೇಜ್ಗೆ ಹೋಗೋ ಹುಡುಗಿರಿಗೂ ಅಷ್ಟೇ ಒಂದು 5 ನಿಮಿಷ ಹಾಗೆ ಲೋ ಫ್ಲೇಮೆಲ್ಲ ಬೇಯಿಸ್ಕೊಂಡ್ರೆ ಸಾಕು. ರೈಸ್ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಇವಾಗ ನೀರು ಹಾಕ್ತಾಯಿದ್ದೀವಿ. 1 ಲೋಟ ಹಾಕಿ 2 ಗ್ಲಾಸಷ್ಟು ನೀರು, ಇವಾಗ 1 ಲೋಟ ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ನೀರು ಕುದೀತಿದೆ, ಈ ಟೈಮಲ್ಲಿ ಅಕ್ಕಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ತೊಗೊಂಡ್ರೆ ಸಾಕು. ಗೈಸ್ ಫೈನಲಾಗಿ 3 ವಿಜಿಲ್ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಹಾಗಿದ್ರೆ ಮಿಕ್ಸ್ ಮಾಡಬೇಕು. ಹಾಗೆ ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಏನೇ ಅಂತ. ಗಾಯ್ಸ್ ಫೈನಲಾಗಿ ರೆಡಿಯಾಗಿದೆ. ಒಂದು ಪಾಟ್ ರೆಸಿಪಿ ಥರ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಇಲ್ಲದೆ ನಮ್ಮ ಬಾತ್ ಮಾಡಿದ್ದಾರೆ. ಸೊ ನೋಡ್ಬೋದು, ಬ್ಯಾಚುಲರ್ಸ್ಗಂತೂ ಒಳ್ಳೆ ರೆಸಿಪಿ. ನೀವು ಟ್ರೈ ಮಾಡಿ, ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಯ್ ಗಾಯ್ಸ್, ನಮ್ಮ ಅಣ್ಣಗೆ ಹುಷಾರಿಲ್ಲ, ಇವಾಗ ಎದ್ದು ರೆಡಿ ಆಗೋನೆ. ಹೆಂಗೈತೆ ಬಾತು? ಚೆನ್ನಾಗೈತಾ? ನಮ್ಮ ಅಣ್ಣಂಗೆ ಇಷ್ಟ ಆಗ್ಬಿಟ್ಟು ಮಾಡಿದೆ.
ಆದರೆ ಅವನಿಗೆ ಹುಷಾರಿಲ್ಲ, ಜಾಸ್ತಿ ತಿನ್ನಕ್ಕಲ್ಲ, ಸ್ವಲ್ಪ ಮಾತ್ರ ತಿಂತಾನೆ ಅಲ್ವಾ. ಗೈಸ್ ನಮ್ಮ ಅಣ್ಣ ಇವಾಗ ಎದ್ದ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಹಾಫ್ ಡೇ ಹೊತ್ತು ರಜೆ ಹಾಕ್ಬಿಟ್ಟು ಮಲಗಿದ್ದ, ಅಂದರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದು ಮಲಗಿದ್ದ. ಇವಾಗ ರಾಮಾಚಾರ್ಯಲ್ಲಿ ಪೂರಿ ತಿನ್ಬೇಕಂತೆ, ಸೊ ಅದಕ್ಕೋಸ್ಕರ ನೋಡೋಕೆ ಹೋಗ್ತಾವನೆ. ಹಾಯ್ ಮಾ. ಅವ ನೋಡಲ್ಲ ನಾನು, ನೀನು ಹಾಯ್ ಮಾಡಮ್ಮ. ಹುಷಾರಾಗಿದ್ರು ಇವಾಗ? ಪರವಾಗಿಲ್ವಾ? ಇವಾಗ ರಾಮಾಶ್ರೀತ ಪೂರಿ ತಿನ್ಬೇಕು ನಮ್ಮ ಅಣ್ಣ, ಅದಕ್ಕೆ ತಗೊಂಬರಕ್ ಹೋಯ್ತವನೆ. ಎಷ್ಟು ಕೊಟ್ಟೈತೆ ಅಮ್ಮ? 25. ಹಾಂ, ನಿಂದ ಒಂದು 20, 30 ರೂಪಾಯಿ 2 ಪೂರಿ. 30 ರೂಪಾಯಿನಾ? ನನಗೆ ಎಷ್ಟು ದುಡ್ಲೆಗೆ ಹಾಕತ್ತವನೆ. ಇವಾಗ ಹೋಗಿ ತಗೊಂಬತ್ತವನೆ. ನನ್ನ ಪ್ರಕಾರ ಇರಲ್ಲ ಅಂತ ಅನ್ಕೋತಿದ್ರು, ಇಲ್ಲಾಂದ್ರೆ ಮಾಮೂಲಿ ಶೇಖರ್ ಚಾಟ್ಸ್. ಗಾಯ್ಸ್ ನೋಡಿ ನಮ್ಮ ಅಣ್ಣ ಬಂದ, ಏನು ತಗೊಂಬಂದ ಅಂತ ನೋಡೋಣ. ಇಲ್ಲಿ ಏನು ತಗೊಂಬಂದ? ದೋಸೆನಾ? ಚುರುಮುರಿ 2 ಪಾರ್ಸಲ್ ತಗೊಂಬಂದ. ನಮ್ಮ ಅಣ್ಣಗೆ ಆಯ್ತಿಲ್ಲ ಎಷ್ಟು ಮಾತಾಡೋಕ್ಕೆ ಜಾಸ್ತಿ, ಗಂಟ್ಲೆಲ್ಲ ಫುಲ್ ಮುಚ್ಕೊಂಬಿಟ್ಟೈತೆ. ನಿಂದೇನಮ್ಮ? ಏನೋ ಏನೋ ಗಾಯ್ಸ್ ನಮ್ಮಮ್ಮ ಕೋಪ ಮಾಡ್ಕೊಂಡಾಗ ಕ್ಯಾಮ್ರಾ ತಗೊಂಬಂದು ಹಿಂಗೆ ಇಟ್ಬಿಡಿ ನಕ್ಬಿಡುತ್ತೆ. ಅಲ್ಲಿ ನೋಡಿ ನನ್ನ ಮಗ ಗೊಂಡೆ ಸೀಡ್ತಾ ಕೂತ ಏನಾದ್ರು ಮಾತಾಡ್ತಿದ್ರೆ. ಬಮ್ಮ ಕಲ್ಸು ಬಮ್ಮ. ಹಾಂ ಬಾ, ನಾನು ವಿಡಿಯೋ ಮಾಡ್ತೀನಿ. ಕಲ್ಸ್ಕೊಂಬಂದಿದ್ಯಾ? ಯಾಕೆ ಲೋ ಇಷ್ಟೇ ಎಷ್ಟು ಕೊಡ್ತಾರೆ ಕಣ ಅವರು? ಸುಮ್ಮನೆ ಪಾರ್ಸಲ್ ಇಸ್ಕೊಂಬರ್ಬಾರ್ದು ಗಾಯ್ಸ್. ನನ್ನ ಅಣ್ಣ ಎಷ್ಟು ದಡ್ಡ ಗೊತ್ತಾ? ದಡ್ಡಗೆ ದಡ್ಡ, ಅದು ಯಾವ ಒಬ್ರಿಗೂ ಸಾಲ, ಅದು ಹಂಗೆ ಕಟ್ಸ್ಕೊಂಬಂದಿದ್ಯಾ ಅಲ್ಲಿ? ನೀನು ಯಾವಾಗ ಹಿಂಗೆ ಕಲಿಯೋದಲ್ಲಿ ಬುದ್ಧಿನ? ಇಂಥವ್ರು ನಿಮ್ಗೆ ಗೈಸ್, ಇಂಥವ್ರೇನಾರು ನಿಮ್ಮಲ್ಲಿ ಇದ್ರೆ ಕಮೆಂಟ್ ಮಾಡಿ ಗೈಸ್. ಇದು ಓಕೆ ನೋಡಿ ಗೈಸ್, ಇದಕ್ಕೆ 30 ರೂಪಾಯಿ ಕೊಟ್ಬಿಟ್ಟು ಬಂದವನು. ಇದೆ ತಗೊಂಬಂದಿದ್ದೀರಿ, ಎಷ್ಟು 3 ಸೀಟ್ ತಿನ್ಬೋದಾಗಿತ್ತು ಗೈಸ್. ಇದು ನನಗೆ, ಅಲ್ಲಿ ನೋಡಿ ನಮ್ಮ ಅಣ್ಣ ನಮ್ಮ ಅಣ್ಣಂಗೆ ತಿನ್ನಿಸ್ತಾ.